ಗೈಸ್ ಅದೇ ಥರ ನೋಡೋರಲ್ಲ ಅವರು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ ಮೇಡಮ್ ಅವರು, ತುಂಬ ಚೆನ್ನಾಗಿ ಅನಿಸ್ತು. ಗೈಸ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಆ್ಯಂಡ್ ಅದೇ ಥರ ಈಗ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ, ಬನ್ನಿ ಗೈಸ್ ಇವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ, ನಾವು ಕೇಟನ್ ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಸುಶೀಲ್ ಕುಮಾರ್ ಅಂತ ಸರ್. ಸ್ವಲ್ಪ ವಯಸ್ಸು ಕೇಳಿಸ್ತಿಲ್ಲ. ಸುಶೀಲ್ ಕುಮಾರ್ ಅಂತ. ಸುಶೀಲ್ ಕುಮಾರ್ ಅಂತನಾ? ಓಕೆ ಬ್ರೋ, ಈಗ ನಿಮ್ಮದು ಮೈಸೂರೇನಾ? ಓಕೆ ಬ್ರೋ, ಅದೇ ಥರ ಇವತ್ತು 3 ಕ್ವಶನ್ ಕೇಳ್ಬೋದು ಆರ್ ಸಿ ಬಿ ಬಗ್ಗೆ. ಓಕೆ ಬ್ರೋ, ಇವತ್ತು ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡೀತಿದೆ. ಆ್ಯಂಡ್ ಇವತ್ತು ಯಾರು ಗೆಲ್ಬೋದು, ಇವತ್ತು ಯಾರು ಕಪ್ ಗೆಲ್ಬೋದು ನಿಮ್ಮ ಪ್ರಕಾರ? ನಮ್ಮ ಕಡೆ ನಮ್ಮ ಆರ್ ಸಿ ಬಿ ಗೆಲ್ಬೋದು. ಆರ್ ಸಿ ಬಿ ಗೆಲ್ತೀರಾ ಅಂತೀರಾ? ಇನ್ನು ಎರಡನೇ ಕ್ವಶನ್, ಮೊದಲನೇ ಕ್ವಶನ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ನಿಮ್ಮ ಸೆಕೆಂಡ್ನೇ ಕ್ವಶನ್, ಆರ್ ಸಿ ಬಿಲಿ ಹೈಯೆಸ್ಟ್ ಸ್ಕೋರ್ ಯಾರು ಹೊಡಿಬೋದು ನಿಮ್ಮ ಪ್ರಕಾರ? ಹೈಯೆಸ್ಟ್ ಸ್ಕೋರು ನಮ್ಮ ವಿರಾಟ್ ಕೊಹ್ಲಿ ಹೊಡಿತಾರಾ ಅಂತ ಹೇಳ್ತೀರಾ? ನನ್ನ ಮೊನ್ನೆ ಬಂದೋರೆಲ್ಲ ನಂಬರ್ 1 ಅಂತಾರೋ, ಅವ್ರವ್ರೆ ಸಂಘ ಕಟ್ಕೊಂಡು ತಿರುತು ಹಿಡ್ಕೊಂಡು ನಿಂತವ್ರು. ಆ್ಯಂಡ್ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಇನ್ನು ಲಾಸ್ಟ್ ಕ್ವಶನ್ನು, ಆ್ಯಂಡ್ ನಿಮ್ಮ ಆರ್ ಸಿ ಬಿಲಿ ತುಂಬಾ ಮಿಸ್ ಮಾಡ್ಕೊಳ್ಳುವಂಥ ಪ್ಲೇಯರ್ ಇದ್ದಿದ್ರೆ ನಮ್ಮ ಟೀಮ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದರೆ ಯಾರು ಮಿಸ್ ಮಾಡ್ಕೊತೀರಾ? ಎಬಿಡಿ 360 ಮ್ಯಾನ್ ಮಿಸ್ ಮಾಡ್ಕೊತೀರಾ? ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ. ತುಂಬ ಚೆನ್ನಾಗಿ ಮಾತಾಡಿದರೆ ಬ್ರೋ, ಇದೇ ಥರ ನಾನು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ನೋಡೋರಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟೂಡೆಂಟ್ ಅವ್ರು ಆದ ತಕ್ಷಣ ನೆಕ್ಸ್ಟ್ ಆಡಿಯನ್ಸ್ ಇದ್ದಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಗೈಸ್. ಸರ್ ನಮಸ್ಕಾರ ಎಲ್ಲರಿಗೂ. ಆ್ಯಂಡ್ ಎಲ್ಲ ಇದೆ ಮೈಸೂರನ್ನ ಎಲ್ಲರೂ? ಎಲ್ಲ ಮೈಸೂರು ಅಂತೀರಾ? ಜಿ ಟಿ ಮ್ಯಾಚ್ ನಡೀತಿದೆ. ಆ್ಯಂಡ್ ಅದ್ರ ಬಗ್ಗೆ 3 ಕ್ವಶನ್ ಕೇಳ್ಬೋದು ನಿಮ್ಮ ಹತ್ರ? ಬ್ರೋ ಅಣ್ಣ, ಅದೇ ಥರ ಇವತ್ತು ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡೀತಿದೆ. ಆ್ಯಂಡ್ ಇವತ್ತು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಆರ್ ಸಿ ಬಿ. ಆರ್ ಸಿ ಬಿಗೆ ಕಪ್ ಹೊಡಿತಾ ಅಂತಂದಿರಾ? ಪಕ್ಕ ಅಂತೀರಾ? ನೈಟ್ ಇಲ್ಲೆಲ್ಲ ಕ್ರೌಡ್ ಇರುತ್ತಾ? ಪಕ್ಕ ಆಡ್ಬೇಕು ಇವತ್ತು. ಸಾಲ್ಟ್ ಆಡಿದ್ರೆ ಚೆನ್ನಾಗಿರ್ತದೆ. ಬೆತ್ತಲ್ಗೆ ಚಾನ್ಸ್ ಕೊಡೋಕ್ಕಿಂತ ಸಾಲ್ಟ್ ಬೆತ್ತಲ್ನ ಡ್ರಾಪ್ ಮಾಡಿ ಸಾಲ್ಟ್ ಆಡಿದ್ರೆ, ಸಾಲ್ಟ್ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪವರ್ ಪ್ಲೇಯಲ್ಲಿ ಒಳ್ಳೆ ಸ್ಕೋರ್ ಬರುತ್ತೆ. ಸಾಲ್ಟ್ ಆಡಿದ್ರೆ ಮತ್ತೆ ಉತ್ತಮವಾಗಿರ್ತದೆ. ಅಣ್ಣ ಅದೇ ಥರ ಇವತ್ತು ಮ್ಯಾಚ್ ಈಗ 8ನೇ ಕ್ವಶನ್ ಕೇಳ್ತಾ ಇದ್ದೀನಿ. ಈ ಆರ್ ಸಿ ಬಿಲಿ ಹೈಯೆಸ್ಟ್ ಸ್ಕೋರ್ ಯಾರು ಹೊಡಿಬೋದು ಇವತ್ತು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ನಿಮಗೆ ರಜತ್ ಪಟ್ಟಿದಾರ ಅಣ್ಣ? ನಿಮಗೆಲ್ಲ ವಿರಾಟ್ ಕೊಹ್ಲಿ ಅಂತೀರಾ? ವಿರಾಟ್ ಕೊಹ್ಲಿ ಅಂತೀರಿ ಎಲ್ಲ. ಅದೇ ಥರ ಈಗ ಲಾಸ್ಟ್ ಕ್ವಶನ್ನು, ಆರ್ ಸಿ ಬಿ ತಂಡದಲ್ಲಿ ಇವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಟೀಮ್ ಅಂದರೆ ಮಿಸ್ ಮಾಡ್ಕೊಳ್ಳೋಂಥ ಪ್ಲೇಯರ್ ಯಾರು ಮಿಸ್ ಮಾಡ್ಕೋತೀರಾ? ಎಬಿಡಿ ಎಲ್ಲ ಎಬಿಡಿನಾ? ಕಾದರು ನೋಡಲು ನಿನ್ನ ಮುಖ ತಿಳಿಯೋ ಅವರ ಕಷ್ಟ ಸುಖ. ಅವ್ರಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಟೀಮ್ ಅಂತೀರಾ? ತುಂಬಾ ಮಿಸ್ ಮಾಡ್ಕೊತಾ ಇದೀವಿ. ಓಕೆ, ಒಂದು ಟೈಮಲ್ಲಿ ತುಂಬಾ ಆಡ್ಕೊಂಡಿದ್ದಾರೆ. ಓಕೆ ಬ್ರೋ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಆ್ಯಂಡ್ ಇದೇ ಥರ ನಾನು ಚಾನಲ್ ಸಪೋರ್ಟ್ ಮಾಡ್ತಾರೆ. ಓಕೆ ಅಣ್ಣ, ಲಾಸ್ಟಾಗಿ ನಮ್ಮ ಆರ್ ಸಿ ಬಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಆರ್ ಸಿ ಬಿ ತಂಡಕ್ಕೆ? ಈ ಸತಿ ಕಪ್ಪು ನಮ್ದೇ. ಈ ಸರಿ ಆರ್ ಸಿ ಬಿ. ಓಕೆ, ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಅಣ್ಣ ನಮಸ್ಕಾರ ಅಣ್ಣ, ಮತ್ತೊಮ್ಮೆ ಇನ್ನೊಬ್ರು ಜಾಯ್ನ್ ಆಗಿದ್ದೀರಾ. ಆ್ಯಂಡ್ ಇವತ್ತು ಆರ್ ಸಿ ಬಿ ಮತ್ತು CSK, ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡೀತಿದೆ. ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಆರ್ ಸಿ ಆರ್ ಸಿ ಬಿ ಗೆಲ್ತೀರಾ ಅಂತೀರಾ? ಆರ್ ಸಿ ಬಿ ಗೆಲ್ತಾ ಅಂತೀರಾ? ಇನ್ನು ಎರಡನೇ ಮೈಸೂರಲ್ಲಿ ಹಾಂ ಗೆಲ್ಲೇಬೇಕು, ಆರ್ ಸಿ ಬಿ ಗೆಲ್ತೀರಾ ಅಂತೀರಾ? ಖಂಡಿತ. ಇನ್ನು ಸೆಕೆಂಡ್ನೇ ಕ್ವಶನ್ನು, ಆರ್ ಸಿ ಬಿ ತಂಡದಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರು ಹೊಡಿಬೋದು? ಈ ಸತಿ ವಿರಾಟ್ ಕೊಹ್ಲಿ ಹೊಡಿಲೇಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಂ, ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಸಪೋರ್ಟ್ ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಓಕೆ, ಇನ್ನು ಲಾಸ್ಟ್ ಕ್ವಶನಲ್ಲಿ ಆರ್ ಸಿ ಬಿಯಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ಳುವಂಥ ಪ್ಲೇಯರ್ ಅವ್ರು ಇದ್ದಿದ್ರೆ ಯಾರು ಚೆನ್ನಾಗಿರ್ತಿತ್ತು ಅಂದರೆ ಯಾರು ಬಿಡೋದಿರಾ? ಡೇವಿಲಸ್ ಅಂತೀರಾ? ಓಕೆ ಅಣ್ಣ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಇದೇ ಥರ ನಾನು ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ. ಗೈಸ್ ನೋಡೋರು ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಅದೇ ಥರ ಈಗ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಕ್ರೌಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು ಗೈಸ್. ಅದೇ ಥರ ಈಗ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ನಾವು ಕೇಟನ್ ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಸಂತೋಷ್ ಅಂತನಾ ಅಣ್ಣ? ಅದೇ ಥರ ಇವತ್ತು ನೀವು ಆರ್ ಸಿ ಬಿ ಮ್ಯಾಚ್ ನಡೀತಿದೆ. ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡೀತಿದೆ. ಆ್ಯಂಡ್ ಇವತ್ತು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಆರ್ ಸಿ ಬಿ ಬ್ಯಾಟಿಂಗ್ ಆರ್ ಸಿ ಬಿ ಬ್ಯಾಟಿಂಗ್ ತಗೊಂಡ್ರೆ ಅಂತ ಹೇಳ್ತೀರಾ? ಇವತ್ತು ಜಿ ಟಿಗೆ ಅವಕಾಶ ಇದೆಯಾ? ಇಲ್ಲಿ 4 ಜನ ಆಡ್ತಾರೆ ಅಷ್ಟೇ. ಅವರು ವಿಕೆಟ್ ಏನಾರು ಹೋದರೆ ಇಲ್ಲ. ಓಕೆ, ಫಸ್ಟ್ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಆ್ಯಂಡ್ ಎರಡನೇ ಕ್ವಶನಲ್ಲಿ ಇವತ್ತು ಹೈಯೆಸ್ಟ್ ರನ್ ಯಾರು ಹೊಡಿಬೋದು ಆರ್ ಸಿ ಬಿ ತಂಡದಲ್ಲಿ? ವಿರಾಟ್ ಕೊಹ್ಲಿ. ಹೇಳಿ, 100 ಪಟ್ಟಿದಾರ ಅಂತೀರಾ? ಓಕೆ, ಇನ್ನು ಲಾಸ್ಟ್ ಕ್ವಶನ್ನು, ಆರ್ ಸಿ ಬಿ ತಂಡದಲ್ಲಿ ಇದ್ರಿ ಚೆನ್ನಾಗಿರ್ತಿತ್ತು ಅಂದರೆ ಯಾರು ತುಂಬ ಮಿಸ್ ಮಾಡ್ಕೋತೀರಾ? ಸಾಲ್ಟ್. ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ.
ನೋಡೋರು ಅವರೆಲ್ಲ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗಾಯ್ಸ್ ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಬ್ರೋ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಓಕೆ ಬ್ರೋ, ಇದೇ ಮೈಸೂರನ್ನ? ಓಕೆ ಬ್ರೋ, ನೀವೇನು ಮಾಡ್ಕೊಂಡಿರೋದು? ನಾನೀಗ ಜಸ್ಟ್ 10th ಪಾಸ್ ಆಯಿತು. 10th ಪಾಸ್ ಆಯಿತು. ಓಕೆ ಬ್ರೋ. ಆ್ಯಂಡ್ ಅದೇ ಥರ ಇವತ್ತು RCB ಮತ್ತು GT ಮ್ಯಾಚ್ ನಡೀತಿದೆ. ಆ್ಯಂಡ್ ಇವತ್ತು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಪ್ರಕಾರ ನಾನು ಫುಲ್ ಸಪೋರ್ಟ್ RCB ಅಂತೀರಾ? ಓಕೆ. ಆ್ಯಂಡ್ ಸೆಕೆಂಡ್ನೇ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದರೆ. ಇನ್ನು ಎರಡನೇ ಕ್ವಶನಲ್ಲಿ RCB ತಂಡದಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿಬೋದು ನಿಮ್ಮ ಪ್ರಕಾರ? ನಾನು ಯಾರು ಹೊಡಿತಾರೆ ಅಂತ ನಾನು ಕೇಳ್ತಾ ಇರೋದು. ಅಜಿತ್ ಪಟೀದಾರ್ ಹೊಡಿತಾರಾ ಅಂತವರು? ಅದೇ ಥರ ಅವ್ರು ಇದ್ರು ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಯಾರು ಮಿಸ್ ಮಾಡ್ಕೊತೀರಾ? ಡೆವಿಲರ್ಸ್ ಅಂತ ತುಂಬ ಮಿಸ್ ಮಾಡ್ಕೊತೀರಾ? ಓಕೆ, ಥ್ಯಾಂಕ್ ಯು ಬ್ರೋ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತಕ್ಕೆ ಥ್ಯಾಂಕ್ ಯು. ಗೈಸ್ ನೋಡಿದ್ರು ಅವರೆಲ್ಲ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ ಗೈಸ್. ಅದೇ ಥರ ಇನ್ನೂ ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಬನ್ನಿ ಗೈಸ್ ಕೇಳೋಣ ಈಗ. ಬ್ರೋ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಅಂತ ಬ್ರೋ. ಅದೇ ಥರ ಬ್ರೋ 2 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಓಕೆ ಬ್ರೋ, ಇವತ್ತು RCB ಮತ್ತು GT ಮ್ಯಾಚ್ ನಡೀತಿದೆ. ಆ್ಯಂಡ್ ಇವತ್ತು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? RCB. ಓಕೆ ಬ್ರೋ, ಅದೇ ಥರ ಇವತ್ತು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. RCB ಗೆಲ್ಲುತ್ತೆ ಅಂತೀರಾ? ಆ್ಯಂಡ್ ಎರಡನೇ ಕ್ವಶನ್, RCBನಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿಬೋದು ನಿಮ್ಮ ಪ್ರಕಾರ? ಒಬ್ಬ ಮನುಷ್ಯನ ಇಷ್ಟು ಆರಾಧಿಸ್ತಾರ? ನಮ್ಮ ಕನ್ನಡದ ಜನನ ಸೆಂಟಿಮೆಂಟಲ್ ಫೂಲ್ಸ್ ಅಂದ್ರಲ್ಲ ಸರ್ ನೀವು. ನೀವು ರಜತ್ ಪಟೀದಾರ್ ಅಂತೀರಾ? ಇನ್ನು ಲಾಸ್ಟ್ ಕ್ವಶನ್, RCBಯಲ್ಲಿ ನೀವು ತುಂಬಾ ಮಿಸ್ ಮಾಡ್ಕೊಳ್ಳುವಂಥ ಪ್ಲೇಯರ್ ಯಾರು ಮಿಸ್ ಮಾಡ್ಕೊತೀರಾ? ಡೆವಿಲರ್ಸ್ ಅಂತೀರಾ ನೀವು? ಬೆಂಗಳೂರಲ್ಲಿ ಗೂಳಿ ಅನ್ನೋ ರೌಡಿ ಇದ್ದಾಗ ಗೊತ್ತಾ, ಅವನ್ ಕನ್ಸಲ್ ಬಂದರೆ ಸಾಕು ಎಲ್ಲಾ ರೌಡಿಗಳು ತಿಂಗಳಾನ್ಗಡ್ಡೆ ಕಳ್ಬೋಗ್ತಾ ಇದ್ರು. ಈಲಲ್ಲಿ ಡೆವಿಲ್ ತರ ನಾಂಗು ರಕ್ತ ಬಿಟ್ರೆ ಬೇರೆನೂ ಗೊತ್ತೇ ಇರಲಿಲ್ಲ. ಅವನ್ ಕಾಲಿಟ್ರೆ ಬೆಂಗಳೂರಿನ ಗಲ್ಲಿನೂ ನಡುಗ್ತಾ ಇತ್ತು. ಓಕೆ ಬ್ರೋ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಗೈಸ್. ನೋಡೋರು ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಅವರೆಲ್ಲ ಮಾತಾಡಿದ ತಕ್ಷಣ ಈಗ ಒಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್ ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಸರ್ ನಿಮ್ಮ ಹೆಸರು? ಎಲ್ಲ ಇದೇ ಊರ ಸರ್ ನಿಮಗೆಲ್ಲ? ಓಕೆ ಸರ್. ಅದೇ ಥರ ಇವತ್ತು ಕ್ವಶನ್ ಕೇಳ್ಬೋದು. RCB ಮ್ಯಾಚ್ ನಡೀತಿದೆ ಇವತ್ತು. ಅದೇ ಥರ ಇವತ್ತು RCB ಮತ್ತು GT ಮ್ಯಾಚ್ ನಡೀತಿದೆ. ಆ್ಯಂಡ್ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ಇವತ್ತು? RCB ಗೆಲ್ಲುತ್ತೆ ಇವತ್ತು. ಓಕೆ, ಇನ್ನು ಸೆಕೆಂಡ್ನೇ ಕ್ವಶನ್ ಅಲ್ಲ, RCBಯಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿಬೋದು ನಿಮ್ಮ ಪ್ರಕಾರ ಇವತ್ತು? పడికల్ అంటారా? బిపిఎల్ మ్యాచ్ అయినా నిన్ను చూస్తే ఆగిపోతే బిపిఎల్ బుక్ అయినా నువ్వు చేస్తే ಪಡಿದಾರ್ ನಿಮಗೆ? ಪಡಿದಾರ್ ನಿಮ್ಗೆ ಯಾರು ಹೊಡಿಬೋದು? ನಮಗೆ ಪಡಿದಾರು. ಓಕೆ, ಎರಡನೇ ಕ್ವಶನ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಕ್ವಶನ್, ಆ್ಯಂಡ್ RCBಯಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ಳುವಂಥ ಪ್ಲೇಯರ್ ಇದ್ದಿದ್ದು ಇನ್ನೂ ಚೆನ್ನಾಗಿರ್ತಿತ್ತು ಟೀಮ್ ಅಂದರೆ? ಡೆವಿಲಿಯರ್ಸ್. ಉಸಿರ ಕೊನೆಯಲು ಮಾತು ನೆನಪಿರಲಿ ಮುಳ್ಳು. ನಿಮಗೆ ಎಲ್ಲರಿಗೂ ಡೆವಿಲಿಯರ್ಸ್ ಅಂತೀರಾ? ಓಕೆ, ಥ್ಯಾಂಕ್ ಯು ಬ್ರೋ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಹೃದಯ. ಅವರೆಲ್ಲ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೊಂದು ಸ್ವಲ್ಪ RCB ಫ್ಯಾನೇ ಸಿಕ್ಕಿದ್ದಾರೆ. ಬನ್ನಿ ಗಾಯ್ಸ್ ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ ಮೇಡಮ್, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಸಂಜಯ್ ಅಂತ ಬ್ರೋ. ಇದೇ ಮೈಸೂರೇನಾ? ಓಕೆ. ಅದೇ ಥರ ಇವತ್ತು RCB ಮತ್ತು GT ಮ್ಯಾಚ್ ನಡೀತಿದೆ. ಆ್ಯಂಡ್ ಇವತ್ತು ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? RCB ಕಪ್ ಹೊಡಿತಾರೆ ಈ ಸಲ? ಓಕೆ. ನಿಮಗೆ ಅನಿಸುತ್ತೆ ಬ್ರೋ? RCB ಅಂತ. ಅದೇ ಥರ ಇನ್ನು ಎರಡನೇ ಕ್ವಶನ್, RCBಯಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರು ಹೊಡಿತಾರೆ ಇವತ್ತು ಮ್ಯಾಚಲ್ಲಿ? ಪಡಿದಾರ. ನಿಮಗೆ ಓಕೆ. ಇನ್ನು ಲಾಸ್ಟ್ ಕ್ವಶನ್, ಆ್ಯಂಡ್ RCBಯಲ್ಲಿ ನೀವು ತುಂಬಾ ಮಿಸ್ ಮಾಡ್ಕೊಳ್ಳುವಂಥ ಪ್ಲೇಯರ್ ಅಂದರೆ ಯಾರು ಮಿಸ್ ಮಾಡ್ಕೊತೀರಾ? ಅವ್ರು ಇದ್ದಿದ್ದು ಇನ್ನೂ ಚೆನ್ನಾಗಿರ್ತಿತ್ತು ಟೀಮ್ ಅಂದರೆ ಯಾರು ಮಿಸ್ ಮಾಡ್ಕೊತೀರಾ? ಸಿರಾಜ್ ಮಿಸ್ ಮಾಡ್ಕೊತೀರಾ ನೀವು? ಓಕೆ. ಒಬ್ಬಯ್ಯ ನೀನೊಬ್ಬ ಇದ್ದಿದ್ರೆ ಅವ್ರಿಗೆ ಆನೆ ಬಲ ತೆಗಿತಿತ್ತಲ್ಲಯ್ಯ. ಬಂದೂರಿನಲ್ಲಿ ಒಬ್ಬ ಪರಾಕ್ರಮಿ ರಾಜ ಇದ್ದ. ನೀವು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಆ್ಯಂಡ್ ಲಾಸ್ಟಾಗಿ RCBಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು ಗೈಸ್. ನೋಡಿದ್ರಲ್ಲ ಗೈಸ್, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ ಮೇಲೆ ಇನ್ನೂ ಸ್ವಲ್ಪ ಆಡಿಯನ್ಸ್ ಸಿಕ್ಕಿದ್ದಾರೆ. ಅದೇ ಥರ ಈಗ ಇದೇ ಥರ ರಿಯಾಕ್ಟ್ ಮಾಡ್ತಾರೆ. ಬನ್ನಿ ಗೈಸ್ ಕೇಳೋಣ. ನಮಸ್ಕಾರ ಅಣ್ಣ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು?
ನಿಮ್ಮ ಹೆಸರು ಏನು ಅಂತ? ನನ್ನ ಹೆಸರು ತಬ್ರೇಸ್ ಖಾನ್. ಓಕೆ, ಅದೇ ಥರ ಇವತ್ತು ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡೀತಿದೆ. ಆ್ಯಂಡ್ ಯಾರು ಗೆಲ್ಬೋದು ಇವತ್ತು ಮ್ಯಾಚಲ್ಲಿ? RCB ಹೊಡಿಬೋದು. ಎಷ್ಟು ಕಪ್ ಹೊಡಿತಾರಾ? ಓಕೆ, ಇನ್ನು 7ನೇ ಕ್ವಶನ್ನು. ಇವತ್ತು ಆರ್ ಸಿ ಬಿ ತಂಡದಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿಬೋದು ಅಂತ ಬರ್ತಾರೆ? ವಿರಾಟ್ ಕೊಹ್ಲಿ ಹೊಡಿತಾರೆ. ನಮ್ಮನೆ ದೇವ್ರು ನಿಮ್ಮಿಂದನೇ ನಮ್ಮೆದೆ ಉಸಿರು. ಓಕೆ, ಇನ್ನು ಲಾಸ್ಟ್ ಕ್ವಶನ್ನು. ಆ್ಯಂಡ್ ಆರ್ ಸಿ ಬಿಯಲ್ಲಿ ತುಂಬಾ ಮಿಸ್ ಮಾಡ್ಕೊಂಡ್ರೆ ಯಾರು ಪ್ಲೇಯರ್ ಮಿಸ್ ಮಾಡ್ಕೊತಾರೆ ತುಂಬಾ? ಇದಿದ್ರೆ ನಮ್ಮ ಟೀಮ್ ಇನ್ನೂ ಚೆನ್ನಾಗಿರ್ತಿತ್ತು. ಅವರು ಬಿಟ್ಟು ಹೊಂಟಾಗ್ಬಿಟ್ಟಿರ್ತಾರೆ. ಈಗ ಅವ್ರಿಗೆ ಯಾರು ತುಂಬಾ ಮಿಸ್ ಮಾಡ್ಕೊತಾರೆ ತುಂಬಾ? ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ಇನ್ನೂ ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಬನ್ನಿ ಗೈಸ್ ಕೇಳೋಣ ಈಗ. ನಮಸ್ಕಾರ, ನಾವು ಕೇಟನ್ ಹುಡುಗ ಚೆನ್ನೈಯಿಂದ ಬಂದಿರೋದು. ನಿಮ್ಮ ಹೆಸರು? ಅದೇ ಬ್ರೋ, ಅದೇ ಥರ ಇವತ್ತು ನಿಮ್ಮ ಹತ್ರ ಮಾತಾಡ್ಬೋದಾ 5 ನಿಮಿಷ? ಓಕೆ, ಅದೇ ಥರ ಇವತ್ತು ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ನಡೀತಿದೆ, ಫೈನಲ್ ಮ್ಯಾಚು. ಇವತ್ತು ಫೈನಲಲ್ಲಿ ಯಾರು ಗೆಲ್ಬೋದು, ಯಾರು ಕಪ್ ಹೊಡಿಬೋದು ನಿಮ್ಮ ಪ್ರಕಾರ? RCB. ನೀವು RCB. ಎಲ್ಲ ಆರ್ ಸಿ ಬಿ ಅಂತೀರಾ? ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು, ಅಳಿದರು ಕನ್ನಡ ಉಳಿದರು ಕನ್ನಡ. ಅದೇ ಥರ ಇವತ್ತು ಮೊದಲನೇ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಇನ್ನು 2ನೇ ಕ್ವಶನ್ನು. ಆರ್ ಸಿ ಬಿಯಲ್ಲಿ ಇವತ್ತು ಆರ್ ಸಿ ಬಿ ತಂಡದಲ್ಲಿ ಅತಿ ಹೆಚ್ಚು ರನ್ ಯಾರು ಹೊಡಿಬೋದು ನಿಮ್ಮ ಪ್ರಕಾರ? ಇರೋ ಚೀನಾ ಇರೋ ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡು. ಯಾರು ಬ್ರೋ? ರೊಚ್ಚ ಗೆದ್ದು ಬಿಟ್ಟಿದ್ರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಚ ಗೆಲ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡೋಣ. ಲೇ ವಿರಾಟ್ ಕೊಹ್ಲಿನಾ? ನೀವು ಇರ್ಲೆ ಏಯ್ ವಿರಾಟ್ ಕೊಹ್ಲಿ ಅಂತೀರಾ? ಓಕೆ, ಚೆನ್ನಾಗಿ ಆನ್ಸರ್ ಮಾಡಿದ್ರೆ. ಲಾಸ್ಟ್ ಕ್ವಶನು. ಆರ್ ಸಿ ಬಿ ತಂಡದಲ್ಲಿ ತುಂಬಾ ನೀವು ಮಿಸ್ ಮಾಡ್ಕೊಳ್ಳೋಂಥ ಪ್ಲೇಯರು, ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಟೀಮ್ ಅಂದರೆ ಯಾರು ಮಿಸ್ ಮಾಡ್ಕೊಳ್ಳಿ? ಎಬಿಡಿ. ಧೀರ 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 ಧೀರಾಯಿಸುತ್ತನ, ಧೀರ 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 ಧೀರಾಯಿಸುತ್ತನ. ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಅದೇ ಥರ ಲಾಸ್ಟಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ಜೈ. ಅದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಇರ್ಲೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ ಗೈಸ್, ನೋಡಿದ್ರಲ್ಲ, ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ತುಂಬ ಚೆನ್ನಾಗಿ ಬಂತು ಅನ್ಕೋತೀವಿ, ತುಂಬ ಚೆನ್ನಾಗಿತ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ. ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿತ್ತು. ಆ್ಯಂಡ್ ಈ ಲಾಸ್ಟಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು, ನಾನು 3 ಕ್ವಶನ್ ಕೇಳ್ಕೊಂಡ್ರೆ ಗೈಸ್. ಇನ್ನು ಮೊದಲನೇ ಕ್ವಶನಲ್ಲಿ ಆ್ಯಂಡ್ ಆರ್ ಸಿ ಬಿ ಇವತ್ತು ಪಕ್ಕ ಯಾರು ಗೆಲ್ತೆ ಅಂತ ನಾನು ವಿಡಿಯೋ ಮಾಡಿರೋದೇ. ನಾನು ಆ್ಯಕ್ಚುಲಿ ಆರ್ ಸಿ ಬಿ ಬಗ್ಗೆ ಮಾತಾಡಿರೋಕ್ಕಾಯ್ತದ. ಆ್ಯಂಡ್ ಲಾಸ್ಟ್ 3 ಕ್ವಶನಲ್ಲಿ ನಾನು ಕೇಳ್ಕೊತಂದರೆ ಮೊದಲನೇ ಕ್ವಶನಲ್ಲಿ ಗೈಸ್. ಆ್ಯಂಡ್ ಇವತ್ತು ಆರ್ ಸಿ ಬಿ ಜಿ ಟಿಲಿ ಅಂದರೆ ಪಕ್ಕ 100% ಗೈಸ್ ಟಾಸ್ ಯಾರ್ದಾಗುತ್ತೆ ಅನ್ನೋದು ಫಸ್ಟು ಇಂಪಾರ್ಟೆಂಟು. ಟಾಸ್ ಆದ ನಂತರ ಆ್ಯಂಡ್ ಟಾಸ್ ಪಕ್ಕ ಏನಾದ್ರು ಚೇಂಜಿಂಗ್ ಏನಾರು ಆಯಿತು ಅಂದರೆ 100% ಆರ್ ಸಿ ಬಿನೇ ಗೆಲ್ಲುತ್ತೆ. ಆ್ಯಂಡ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಏನಾರು ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತ ಗೆಲ್ಬೋದು, 100% ಗೆಲ್ತಾರೆ ಅಂತ ನಂಬಿಕೆ ಇದೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ, ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ಅದೃಷ್ಟ ಕೋಟ ಕಂಡ. ಬಟ್ ಆದರೆ ಗೈಸ್ ಟಾಸ್ ಮೇಲೆ ಡಿಪೆಂಡು. ಟಾಸ್ ಯಾವುದಾಗುತ್ತೆ ಅನ್ನೋ ಗೊತ್ತಿಲ್ಲ. ಟಾಸ್ ಮೇಲೆ ಆದಷ್ಟು ಬೇಗ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದಷ್ಟು ಬೇಗ ಎಲ್ಲ ಟಾಸ್ ಬೆಂಗಳೂರಿಗೆ ಗೆದ್ದರೆ ಇನ್ನೂ ಚೆನ್ನಾಗಿರುತ್ತೆ. 100% ಮ್ಯಾಚ್ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಆ್ಯಂಡ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಟಾಸ್ ಮೇಲೆ ಪ್ರತಿಯೊಂದು ಟಾಸ್ ಮೇಲೆ ಡಿಸೈಡ್ ಆಗುತ್ತೆ. ಆ್ಯಂಡ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟಲ್ಲಿ. ಇನ್ನು 2ನೇ ಕ್ವಶನಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿಬೋದು ಅಂದರೆ ಗೈಸ್, ನನ್ನ ಪ್ರಕಾರ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂದರೆ ವಿರಾಟ್ ಕೊಹ್ಲಿನೂ ಹೊಡಿಬೋದು. ಬಟ್ ನನಗೆ ಕಾನ್ಫಿಡೆನ್ಸ್ ಇರೋದಂದರೆ ಗೈಸ್ ರಜತ್ ಪಟಿದಾರ್ ಮೇಲೆ. ಅವರು ತುಂಬ 100 ಬೇರೆ ಹಾಕಿದ್ದಾರೆ. ತುಂಬ ಖುಷಿಯಾಗಿ 96 ಹೊಡೆದು 96 ಹೊಡೆದಿದ್ದಾರೆ ಹೋದ ಮ್ಯಾಚಲ್ಲಿ. ಖಂಡಿತ ಈ ಮ್ಯಾಚ್ ಅವರು ತುಂಬ ಹೈಯೆಸ್ಟ್ ರನ್ ಹೊಡಿತಾರೆ ಅಂದ್ಕೊಂಡಿದ್ದೀನಿ. ಆಗ ಇಡೀ ಮುಗೋರ್ ಬಣ್ಣದ ಓಕುಳಿಯಲ್ಲಿ ತೇಲಾಡಿದ್ರೆ ಅಗಸ್ತ್ಯ ರಕ್ತದ ಓಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಕ್ವಶನಲ್ಲಿ ಯಾರನ್ನು ತುಂಬ ಮಿಸ್ ಮಾಡ್ಕೋತೀರಾ ಅಂತ ಕೇಳಿದ್ರೆ ಗೈಸ್, ಆ್ಯಂಡ್ ಲಾಸ್ಟಾಗಿ ಹೇಳೋದಂದರೆ
ನಮಗೂ ನಮ್ಮ 360 ಮ್ಯಾನ್ ಎಬಿಲಿಟಿ ಡೆವಲಪ್ಮೆಂಟು ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಗೈಸ್, ನಾನು ಇಷ್ಟಪಡ್ತೀನಿ ಗೈಸ್. ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ನೀವು ಕಮೆಂಟ್ ಮೂಲಕ ತಿಳಿಸಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಹೆವಿ ಬಿಸಿಲು ನೋಡಿ ಗೈಸ್, ಮತ್ತು ಹೊಡಿತಾ ಇದೆ ಬಿಸಿಲು. ಈ ಥರ ಕಂಟೆಂಟ್ ಮಾಡೋದಂದರೆ ತುಂಬ ಖುಷಿ ಗೈಸ್. ಆ್ಯಂಡ್ ಸ್ವಲ್ಪ ಜನ ಖುಷಿಯಾಗಿ ಮಾತಾಡಿದ್ದಾರೆ, ಬಟ್ ಎಲ್ಲೋ ಒಂದು ಸ್ವಲ್ಪ ಜನ ಕೈ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದು ಇದು ಅಂತ ಹೇಳಿದ್ದಾರೆ. ಇನ್ನೊಬ್ರು ಕೇಳ್ಬಿಟ್ರೆ ಗೈಸ್ ಅದು ವಿಡಿಯೋ ಮಾಡಬೇಕಿತ್ತು, ಬಟ್ ಅದು ಮಾಡಿಲ್ಲ. RCB ಅಂತ ಏನೋ ಗೊತ್ತಿಲ್ಲ ಅಂದ್ಬಿಟ್ರೆ ಗೈಸ್. ಇಲ್ಲ ಚೀಪ್ ಅನ್ನಿಸ್ಬಿಡ್ತು ಅಂದರೆ ಸೀರಿಯಸ್ಲಿ ಗೈಸ್, RCB ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ರು. ನನಗಂತೂ ಯಪ್ಪ ಹಿಂಗೂ ಇರ್ತಾರೆ ಜನ ಅನ್ಸ್ಬಿಟ್ಟೈತೆ. ತುಂಬ ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ ಅಯ್ಯೋ ಪಾಪಿಗಳು. ಸ್ವಲ್ಪ ಪರವಾಗಿಲ್ಲ ಗೈಸ್, ಎಲ್ಲ ಒಂದೇ ಸಲ ಆಯ್ತದ. ಒಂದಿನ ಚಿತ್ರಾನ್ನ ತಿನ್ಬೇಕಾಗತ್ತೆ, ಒಂದಿನ ಬಿರಿಯಾನಿ ತಿನ್ಬೇಕೈತೆ. ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಲ್ಲ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಮ್ಮ ಕೆಲಸ ನಾವು ಮಾಡೋಣ ಖಂಡಿತ. ಆ್ಯಂಡ್ ಗೈಸ್ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಡೋದು ಒಂದೇನೆ, ಪೇಷನ್ಸ್. ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ. ಏನೂ ಆಗ್ತಲ್ಲ ಇರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ, ಆ ಟೈಮ್ ಬರಬೇಕು. ಆದ್ರೆ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಹೇಳಲ್ಲ, ಪ್ರತಿ ವಾರನೂ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಗೈಸ್. ಖಂಡಿತ ಒಟ್ಟಲ್ಲಿ ಇಲ್ಲ 2 ವೀಕ್ ಇಲ್ಲ 3 ವೀಕ್ ಇಲ್ಲ 4 ವೀಕ್ ಇಲ್ಲ 2 ಇಲ್ಲ 2 ವಿಡಿಯೋ ಇಲ್ಲ 3 ವಿಡಿಯೋ ಖಂಡಿತ ನಾನು ಕೊಡ್ತೀನಿ. ಫೇಲ್ಯೂರ್ ಆದ ತಕ್ಷಣ ನೀವು ಯಾವುದನ್ನು ಲೋಕ ಮುಳುಗಿ ಹೋಯ್ತು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ. ಆ ಟೈಮ್ ಬರುತ್ತೆ, ಅಲ್ಲವ್ರು ನಾವು ಕಾಯಬೇಕು, ಮತ್ತೆ ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಯಾವತ್ತು ಅಂತ. ತಿಂಗಳಲ್ಲಿ ಒಂದು 4 ಅಷ್ಟು ನನಗೆ ಒತ್ತಡಗಳಿದೆ ಗೈಸ್. ಕೆಲಸ ಮತ್ತೊಂದು ಮಿಡಿಲ್ ಕ್ಲಾಸ್ ಲೈಫ್ ಅಂದರೆ ತುಂಬ ಕಷ್ಟ ಗೈಸ್. ಮೊದಲು ಎಲ್ಲ ವಾರನೂ ಮಾಡ್ಕೊಂಡು ಹೋಗಾಗ ಏನೂ ಅನಿಸ್ತಿರಲಿಲ್ಲ, ಬಟ್ ಆದರೆ ಇವಾಗೆಲ್ಲ ಕೆಲಸ ಅದು ಇದು ತುಂಬಾ ಕಷ್ಟ ಇದೆ. ಮಿಡಿಲ್ ಕ್ಲಾಸ್ ಲೈಫ್ ಅಂದರೆ ಅಷ್ಟು ಸುಲಭ ಅಲ್ಲ ಗೈಸ್. ಪ್ರತಿಯೊಂದೂ ಕೆಲಸ ಮಾಡಿಕೊಂಡು ಮತ್ತೆ ನಾವು ಎಲ್ಲನೂ ಮಾಡ್ಕೊಂಡು ಹೋಗೋದ್ರೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರೋದು ಮತ್ತೊಂದು ಜಾಸ್ತಿ ಆಗೋದ್ರಿಂದ. ಆ್ಯಂಡ್ 4 ವೀಕ್ ವಾರದಲ್ಲಿ 4 ವೀಕ್ ಕೊಡೋ ಅಂತ ಅದರಲ್ಲಿ ಜಸ್ಟ್ 3 ವೀಡಿಯೋ ಇಲ್ಲ 7 ವೀಡಿಯೋ ಖಂಡಿತ ಕೊಡ್ತೀನಿ. ಆ್ಯಂಡ್ ಮಧ್ಯೆ ನಾನು ರೀಲ್ಸ್ ಕೂಡ ಮಾಡ್ತಾಯಿರ್ತೀನಿ ಖಂಡಿತ. ಎಷ್ಟೋ ಜನ ಅಂತಿದ್ರು ನೀನು ಕರೆಕ್ಟಾಗಿ ಒಂದು ಮಾಡು, ಆ್ಯಂಡ್ ಇಲ್ಲ ರೀಲ್ಸ್ ಮಾಡು, ಇಲ್ಲ ಅದು ಮಾಡು, ಎಲ್ಲ ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗ್ತೀಯಾ ಹಾಗೆ ಹೇಗೆ ಅಂತ ಹೇಳಿದ್ರು ಗೈಸ್. ಅವ್ರಿಗೆಲ್ಲ ಅಂತ ನಮಗೂ ಗೊತ್ತಿರೋರು ಬಣ್ಣ ಹೇಳಿದ್ರು. ಹೌದು, ಅವ್ರು ಹೇಳಿದ್ದು ತಪ್ಪೇನಿಲ್ಲ, ಕರೆಕ್ಟಾಗಿ ನಾನು ಕಂಟೆಂಟ್ ಏನು ಅಂತ ಫಸ್ಟ್ ತಿಳ್ಕೊಬೇಕು ಅಲ್ಲ. ಅದು ಗೈಸ್ ನಾನು ಕಂಟೆಂಟ್ ಅಂದರೆ ಫಸ್ಟು ಲಾಗು ಮಾಡಿಕೊಂಡು ಮತ್ತು ಟೆಂಪಲ್ ಮಾಡ್ತೀಯಾ, ಬ್ಲಾಗ್ ಮಾಡ್ತೀಯಾ, ಈ ಕಡೆ ಹೊರಗಡೆ ಬಂದು ಇಂಟ್ರೋ ಮಾಡ್ತೀಯಾ, ಒಂದು ಕಡೆ ಸಾಂಗ್ ರೀಲ್ಸ್ ಮಾಡ್ತೀಯಾ, ಪ್ರತಿಯೊಂದು ಮಾಡ್ತೀಯ ಅಂತ ಪ್ರತಿಯೊಂದು ಒಂದು ಹೇಳಿದ್ರು. ಬಟ್ ಆದರೆ ನಾನು ಕೇಳಿರೋ ರೀತಿ ಓಕೆ, ಅವ್ರು ಕೇಳಿದ್ರು ಆನ್ಸರ್ ಒಳ್ಳೆಯದೇ, ಬಟ್ ಕ್ಲಾರಿಟಿ ನನ್ನಲ್ಲಿ ಇದೆ. ಬಟ್ ನಾನು ಮನೋರಂಜನೆ ಮಾಡ್ತಾಯಿದ್ದೀನಲ್ಲ, ಯಾವುದೋ ಕಾರಣಕ್ಕೂ ವೀಡಿಯೋ ನಿಲ್ಸಿಲ್ವಲ್ಲ. ವೀಡಿಯೋ ಮಾಡೋಕ್ಕಾಗಲ್ಲ ಅಂದಾಗೆಲ್ಲ ರೀಲ್ಸ್ ಮಾಡಿಕೊಂಡು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಸಕ್ಸಸ್ ಸಿಕ್ಕಿಲ್ಲ, ಸಕ್ಸಸ್ ಸಿಗ್ದಾರ ಪರವಾಗಿಲ್ಲ. ಬಟ್ ಆದರೆ ನಾವು ಈ ಥರ ಮನೋರಂಜನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಚೆನ್ನಾಗಿ ಇಷ್ಟಪಡ್ತೀನಿ. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸೊಸೈಟಿಲಿ ಹೆದರ್ಸೋರು ತುಂಬಾ ಜನ ಇರ್ತಾರೆ. ಯಾರೋ ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ರೆ ಅಥವಾ ಯಾರ ಹತ್ರನೋ ಒಂದು ದೊಡ್ಡ ಅಂತ ಇಷ್ಟು ಹೇಳ್ತಾನೆ, ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ, ಪರವಾಗಿಲ್ಲ ಗೈಸ್. ಆ್ಯಂಡ್ ಅದೇ ಥರ ಇಷ್ಟು ಹೇಳ್ತಾ ನಮ್ಮ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಲಾಸ್ಟಾಗಿ ಹೇಳೋದು ಒಂದೇ, ನಮ್ಮ ಈ ಸಲ ಕಪ್ ನಮ್ಮದೇ. ಲಾಸ್ಟು ಮ್ಯಾಚ್ ಗೆದ್ದ ನಂತರ ಕ್ರೌಡ್ ಯಾವ ಥರ ಇರುತ್ತೆ, ಜಸ್ಟ್ ಇದು ಪಿಕ್ಚರ್ ಜಸ್ಟ್ ಟ್ರೈಲರ್. ಇದು ಪಿಕ್ಚರ್ ಏನು ನೈಟ್ ಇರುತ್ತೆ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೈಟ್ ಏನಾರು ಗೆಲ್ತು ಅಂದರೆ ಪಕ್ಕ 100% ಕ್ರೌಡ್ ಹೆಂಗಿರುತ್ತೆ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಿಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆ್ಯಂಡ್ ಜಸ್ಟ್ ಇಲ್ಲೆಲ್ಲ ನೋಡ್ತೀರಾ, ಜಸ್ಟ್ ಇದೆಲ್ಲ ನೆಕ್ಸ್ಟ್ ನೈಟ್ ನೋಡ್ತಿರಲ್ಲ, ಅದು ಆ್ಯಕ್ಚುಲಿ ರಿಯಾಲಿಟಿ ಏನಂತ ಥರ ಇದು ತುಂಬ ಚೆನ್ನಾಗಿರುತ್ತೆ. ನೈಟು ಕ್ರೌಡ್ ಹಿಂಗೆಲ್ಲ ಖಂಡಿತ ಅದು ನೈಟು 12 ಗಂಟೆ ನೈಟು ಮ್ಯಾಚ್ ಗೆದ್ದ ನಂತರ ಖಂಡಿತ ಮಾಡ್ತೀನಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಯಾವ ಥರ ಇರುತ್ತೆ ಕ್ರೌಡೆಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿಂದ ಪ್ರತಿಯೊಂದು ವೀಡಿಯೋ ಮಾಡೋಕ್ಕೆ ಇನ್ನೂ ಖುಷಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಲೈವ್ ಗೈಸ್, ಥ್ಯಾಂಕ್ ಯು ಸೊ ಮಚ್.